ಮಧ್ಯಪ್ರಾಚ್ಯ ಯುದ್ಧ, ಎಲ್ಪಿಜಿ ಗ್ಯಾಸ್ ದರ ಹೆಚ್ಚಳಾಗಿದೆ. ಧಾರವಾಡದಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಧಾರವಾಡದ ಟೋಲ್ ನಾಕಾ ಬಳಿ ಇರುವಂತಹ ಎಲ್ಪಿಜಿ ಬಂಕ್ ಕಳೆದ ವಾರ ಕೆಜಿಗೆ 78 ರೂಪಾಯಿ ಇದ್ದ ಎಲ್ಪಿಜಿ ಈ ವಾರ 80 ರೂಪಾಯಿ 95 ಪೈಸೆಗೆ ಹೆಚ್ಚಳಾಗಿದೆ. ಬೆಲೆ ಏರಿಕೆ ಹೆಚ್ಚಾದ್ರೆ ಪ್ರಯಾಣಿಕರು ಹೆಚ್ಚಿನ ಹಣ ಕೊಡೋದಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಆಟೋ ಚಾಲಕರು. ಅಮೆರಿಕ ಮತ್ತು ಇರಾನದ ನಡುವೆ ಯುದ್ಧದ ಭೀತಿಯಿಂದ ಸದ್ಯಗ ಧಾರವಾಡದಲ್ಲಿ ಆಟೋ ಚಾಲಕರು ಎಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತಂದರೆ, ಪ್ರಮುಖವಾಗಿ ನಾವು ಇರ್ತಕ್ಕಂಥದ್ದು ಧಾರವಾಡದ ಟೋಲ್ ನಾಕಾ ಬಳಿ ಇರ್ತಕ್ಕಂಥ LPG ಅಂದರೆ ಪ್ರತಿನಿತ್ಯ ಈ ಆಟೋಗೆ LPGನ ಹಾಕಿಸ್ತಾ ಇದ್ದಾರೆ. ಆದರೆ ಕಳೆದ ವಾರ ಏನಂತಂದರೆ 78 ರೂಪಾಯಿ ಇರತಕ್ಕಂಥದ್ದು ಸದ್ಯಗ 81 ರೂಪಾಯಿಗೆ ದರ ಕೂಡ ಏರಿಕೆ ಆಗಿರುವಂಥದ್ದು. ಆಟೋ ಚಾಲಕರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಯಾಕಂತಂದರೆ LPG ದರ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಆದರೆ ಪ್ರಯಾಣಿಕರು ಮಾತ್ರ ಇವರಿಗೆ ಪ್ರತಿನಿತ್ಯ ಅಂದರೆ ಕಾಯಂ ಕಸ್ಟಮರ್ಸ್ ಯಾರು ಇರ್ತಾರೆ ಅವರು ಎಷ್ಟು ಅಮೌಂಟ್ ಕೊಡಬೇಕು ಅಷ್ಟೇ ಅಮೌಂಟ್ ಕೊಡ್ತಾರೆ. ಇದರಿಂದ ಆಟೋ ಚಾಲಕರು ಕೂಡ ಈಗ ಸಮಸ್ಯೆನ ಎದುರಿಸ್ತಾ ಇರೋ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ. 81 ರೂಪಾಯಿ ದರ ಹೆಚ್ಚಳ ಆಗಿರುವಂಥದ್ದು. ಅಂದರೆ ಕಳೆದ ಒಂದು ವಾರದಲ್ಲಿ 7 ಅಂದರೆ 3 ರಿಂದ 4 ರೂಪಾಯಿ ಹೆಚ್ಚಳ ಆಗಿರುವಂಥದ್ದು. ಈಗ ಆಟೋ ಚಾಲಕರದೇ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ? ಪ್ರತಿನಿತ್ಯ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಒಂದನೇದು ಗ್ಯಾಸ್ ಸ್ಟಾಕ್ ಇಲ್ಲ ಅಂತಾರೆ, ಲೈನ್ ಹಚ್ಕೊಂಡು ನಿಂದಿರ್ಬೇಕ್ರಿ ನಾವು. ಈಗ 2-3 ದಿವಸದಿಂದ ಗ್ಯಾಸ್ ಖಾಲಿ ಆಗಿತ್ತಲ್ಲ, ಈಗ ಭಾಳ ಕ್ಯೂ ನಿಂತಿದ್ರಿ, ಬಟ್ ಇವತ್ತು ಸ್ಟಾರ್ಟ್ ಆಗಿತ್ತು. ಈಗ ಸ್ಟಾಕ್ ಆಗೈತೆ ಸರ್, ರೇಟ್ ಜಂಪ್ ಆಗೈತಿ. ನಮಗೆ ಒಂದೇ ಮಾತಂದ್ರೆ ಎಲ್ಲೋ ನಾವು ಪ್ಯಾಸೆಂಜರ್ ಬಾಡಿಗೆ ಹೊಂಟರು ಸದ್ಯಕ್ಕೆ 30 ರೂಪಾಯಿ 50 ರೂಪಾಯಿ ಮೇಲೆ ಪಟ್ಟು ಕೊಡೋದಿಲ್ಲ. ಬಾಡಿಗೆ ಅಂತ ಜಾಸ್ತಿ ಕೊಡೋದಿಲ್ಲ ರೀ. ಮೊದಲೇಕೆ ಹೆಂಗೆ ಬಾಡಿಗೆ ಕೊಡ್ತಿದ್ರಲ್ಲ ಅಷ್ಟೇ ಕೊಡ್ತಾರೆ. ನಿಮ್ಗೆ ಗ್ಯಾಸ್ ಜಾಸ್ತಿ ಆದ್ರೆ ನಿಮ್ಗೆ ಸಂಬಂಧ, ನಮಗೇನು ಸಂಬಂಧ ಅಂತಾರೆ ಅವ್ರು. ಬಾಡಿಗೆ ಕೊಡೋದು ಅಷ್ಟೇ. ಅಂದರೆ ನೀವು ರೇಟ್ ದರ ಹೆಚ್ಚಳ ಮಾಡೋಕ್ಕೆ ನಿಮ್ಗೆ ಆಟೋ ಚಾಲಕರದ್ದು ಏನಾದರೂ ಮಾತಾಡ್ಕೊಂಡಿದ್ರೆ? ಚಾಲಕರು ಹೆಚ್ಚಿಗೆ ಮಾಡ್ಬೇಕಂದ್ರೆ ಕೊಡೋದಿಲ್ಲ ಸರ್, ಪ್ಯಾಸೆಂಜರ್ ಕೊಡೋದಿಲ್ಲ ರೀ. ಈಗ ನಾವು ಕೇಳಿದ್ರು ಕೂಡ ಜಂಪ್ ಆಗೈತೆ ಅಂದ್ರೆ ಇನ್ನೂ ಕಡಿಮೆ ಕೊಡ್ತಾರೆ ಸರ್. 50 ರೂಪೀಸ್ ನಾವು ಹೇಳಿದ್ರೆ ಸರ್, ಒಂದು 40 ರೂಪೀಸ್ ಅವರ ಕೊಡ್ತಾರೆ ರೀ ಪ್ಯಾಸೆಂಜರ್. ಆದ್ರೆ ನಮ್ಗೆ ಅವರು ಹೆಚ್ಚಿಗೆ ಯಾರು ಕೊಡೋಂಗಿಲ್ಲ. ಏನು ಸಮಸ್ಯೆ ಆಗುತ್ತೆ ನಿಮ್ಗೆ? ಈಗ ರೇಟ್ ದಿನ ದಿನ ಜಾಸ್ತಿ ಆಗೋದ್ರಿಂದ ಆಟೋ ಚಾಲಕರಿಗೆ ಏನು ಸಮಸ್ಯೆ ಆಗುತ್ತೆ? ಸಮಸ್ಯೆ ಅಂದರೆ ಅದೇ ಸರ್, ಎಲ್ಲ ತೊಂದರೆ ಆಗಿಬಿಡ್ತದಲ್ಲ ರೀ. ಅಮೌಂಟಿಗೆ ಹೆಚ್ಚಿಗೆ ಗ್ಯಾಸಿಗೆ ನಾವು ದುಡ್ಡು ಹಾಕಿಬಿಟ್ರೆ ಬೇರೆ ನಮ್ಮ ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ. ಅಷ್ಟೇ ಕೊಡು. ಏನು ಸಮಸ್ಯೆ ಆಗುತ್ತೆ ಬ್ರದರ್? ಬೆಳಗ್ಗೆ ಒಂದು ಕಸ್ಟಮರಿಗೆ ಕೇಳಿದ್ರಿ, ಗ್ಯಾಸ್ ತುಟ್ಟಾಗಿದ್ರಿಪ್ಪ ಅಂದರೆ ಅವ್ರು ಏನಂತಾರೆ ಗೊತ್ತನ್ರಿ, ನೀವು ಗ್ಯಾಸಿನ ಆಟೋ ಬಿಟ್ಟು ಬೇರೆ ಯಾವ್ದಾರು ದಂಧೆ ಮಾಡ್ರಿಪ್ಪ ಅಂತೇಳಿ ಅವ್ರು ಹಂಗೆ ಅಂತಾರೆ. ನಾವು ಏನು ಮಾಡಿದ್ರಿ, ಕಂಡಾಪಟ್ಟಿ ಗ್ಯಾಸ್ ತೊಟ್ಟು ಮನೆ ನಡೆಸೋದು ವಜ್ಜೆ ಆಗಿರ್ತೈತೆ ರೀ. ಸೊ ಇದಿಷ್ಟು ಆಟೋ ಚಾಲಕರು ಕೂಡ ಎದುರಿಸುವಂಥ ಸಮಸ್ಯೆ ಏನು. 100% ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.